ಏನು ಇಟ್ಕೊಂಡಿದ್ಯಾ ಕೈಯಲ್ಲಿ? ಮಮ್ಮಗೆ ಹೆಂಗೆ ಕಿಶಿ ಕೊಡೋದು? ಪಪ್ಪಿ ಕೊಡೋದು ಹೆಂಗೆ ಮಮ್ಮಗೆ? ಡಾಗ್ ಹೆಂಗನತ್ತೆ? ನಾಯಿ ಹೆಂಗ್ ಬೊಗಳುತ್ತೆ? ಬಾವ್ ಬಾವ್. ಬಾಯ್ ಬಾಯ್ ಬಾಯ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಮೈಸೂರಿಂದ ರಿಟರ್ನ್ ಬಂದ್ವಿ. ಅಮ್ಮ ಮನೆಗೆ ಹೋಗಿದ್ವಿ, ಅಲ್ಲಿಂದ ಮತ್ತೆ ರಿಟರ್ನ್ ನನಗೆ ಬಿಡಕ್ಕೆ ಬಂದರು, ಬಿಟ್ಟು ಹೊರಟ್ರು. ಹಾಗೆ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ. ಆ್ಯಕ್ಚುಲಿ ಶಾಪಿಂಗ್ ಮಾಡಬೇಕಂತ ನಂದೇನೇ ಇರಲಿಲ್ಲ, ಬಟ್ ಒಂದು ಸ್ವಲ್ಪ ಕಿಚನಲ್ಲಿ ಒಂದು ಸ್ವಲ್ಪ ಬೌಲ್ಸ್ ಎಲ್ಲ ತೊಗೋಬೇಕಂತ ಎಲ್ಲ ಇತ್ತು, ಬಟ್ಲು ಥರ ಎಲ್ಲ. ಹಂಗೆ ಹೋಗಿ ನೋಡೋಣ ಅಂತ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು, ಪ್ರೈಸ್ ಮಾತ್ರ ರೀಸನಬಲ್ ಆಗಿತ್ತು. ಬಟ್ ಟೈಮ್ ಸಾಕಾಗಿಲ್ಲ. ಏನಾಗೆ 1 hour ಚೆನ್ನಾಗಿ ಆಟ ಆಡಿದ್ಲು. ಜಾಸ್ತಿ ಹೊತ್ತು ಯಾರು ತಾನೇ ತಡಿಯೋಕ್ಕಾಗುತ್ತೆ, ಪಾಪ ಅವಳು ಹಠ ಮಾಡೋಕ್ಕೆ ಸ್ಟಾರ್ಟ್ ಆದ್ಲು. ಸೊ ಅದಕ್ಕೆ ಬೇಗ ರಿಟರ್ನ್ ಬಂದ್ವಿ. ಏನು ಬೇಬಿ ತಗೋ. ಸೊ ಏನೇನು ತೊಗೊಂಡಿದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಅವಳು ಹೆಂಗೆ ಬಂದು ನಿಂತಿದ್ದಾರೆ. ಜಾಸ್ತಿ ಐಟಮ್ಸ್ ಏನು ತೊಗೊಂಡಿಲ್ಲ, ಬಟ್ ಏನು ತೊಗೊಂಡಿದ್ದೀನಿ ಅಂತ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಅಮ್ಮಗೆ ಹುಷಾರಿಲ್ಲ, ಕೋಲ್ಡ್ ಕಾಫ್ ಆಗಿಬಿಟ್ಟಿದೆ. ಕಚ್ಚಬಾರ್ದು, ಹಲ್ಲು ಬಂದಿದೆ ಇವಾಗ. ಹೆಂಗಂದ್ರೆ ಹಂಗೆ ಆಡ್ತಾಳೆ. ನೆಗಡಿ ಕೆಮ್ಮು ಜಾಸ್ತಿ ಆಗ್ಬಿಟ್ಟಿದೆ. ನಿನ್ನೆ ನೈಟ್ ವಾಮಿಟ್ ಬೇರೆ ಆಯಿತು. ಅಮ್ಮ ಕೆಮ್ಮಾಗಿದೆಯಾ ನಿನಗೆ? ಅಮ್ಮ ಆಗಿದೆ ಅಲ್ಲಮ್ಮ ಕೆಮ್ಮು, ನೆಗಡಿ ಕೆಮ್ಮು. ಏನು ತಿಂತಾನೆ ಇಲ್ಲ, ಜಾಸ್ತಿ ಕೆಮ್ಮು, ನೆಗಡಿಗೆ, ವಾಮಿಟು. ಅದು ಪ್ಲೇಸ್ ಚೇಂಜ್ ಆಯಿತು ಬೇರೆ, ಅದು ಸರಿಯಾಗಿ ಒಡೆ ಅದು ಇದೆ ಕಚ್ಚಿ. ಬಾ ಆಯಿತು. ಸಾಯಂಕಾಲ ಹಂಗೆ ಸುಮ್ಮನೆ ಆಚೆ ಕರ್ಕೊಂಡು ಹೋಗ್ಬರೋಣ ಅಂತ ಒಂದು 2 rounds ಹೋಗ್ಬಿಟ್ಟು ಬಂದರೆ ಅವಳಿಗೂ ಸ್ವಲ್ಪ ಆರಾಮ್. ಇಲ್ಲಾಂದರೆ ಮನೇಲಿ ಇದು ಇರಿಟೇಟ್ ಆಗಿಬಿಡ್ತಾಳೆ. ಒಂದು 5 minutes ಹಂಗೆ ಹೋಗ್ಬಿಟ್ಟು ಬರ್ತೀವಿ. ಜಸ್ಟ್ ಟೀ ಕುಡ್ದೆ, ದೀಪ ಹಚ್ಚಿದೆ, ಇವಾಗ ವಾಕಿಂಗ್. ಕಾರಲ್ಲೇ ಇತ್ತು, ತೊಗೊಂಡೋಗ್ತಾ ಇದ್ದೀನಿ. ಏನ ಕೊಟ್ಟಿದ್ದು ಅಮ್ಮ ಮನೆಗೆ ಹೋದಾಗ ಮೇಲೆ ಮನೆಯವ್ರು ಕೊಟ್ಟಿದ್ದು ಕಪ್ಸ್. ಚೆನ್ನಾಗಿದೆ, ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಹೇಗಿದೆ ಅಂತ. ಕಪ್ ಚಿಕ್ಕ ಚಿಕ್ಕದು ಕಪ್. ಎಷ್ಟು ಕ್ಯೂಟ್ ಆಗಿದೆ. ಸೊ ಇದೇ ಥರ ಫುಲ್ ಇದೆ. ಟೋಟಲ್ 6. ಯಾರ್ದಮ್ಮದು? ಹೊಡೆದೋಗುತ್ತಮ್ಮ ಕೆಳಗೆ ಬಿದ್ದರೆ. ಯಾಕೋ ಸುಮ್ಮನೆ ಇದ್ದಾಳೆ, ಆವಾಗಿಂದ ಜುಟ್ಟು ಹಾಕ್ಸ್ಕೊಂಡು 2, ಇಲ್ಲ ಅಂದರೆ ಕಿತ್ತಾಕ್ಬಿಡ್ತಾ ಇದ್ಲು. ಇಟ್ಟಿದ್ದೀನಿ. ಅಲ್ಲಿ ಒಂದು ಹುಳ ಇದೆ ಚಿಕ್ಕದು, ಅದಕ್ಕೆ. ಏನದು? ಏನದು ಏನದು? ಏನಮ್ಮದು? ಬೊಬ್ಬು. ಡಾಗ್ ಹೆಂಗನತ್ತೆ? ನಾಯಿ ಹೆಂಗ್ ಬೊಗಳುತ್ತೆ? ಬೌ ಬೌ ಅನ್ನತ್ತಾ? ಮತ್ತೆ ಎಲಿಫೆಂಟ್ ಹೆಂಗನ್ನುತ್ತೆ? ಮತ್ತೆ ಟೈಗರ್, ಲಯನ್ ಹಂಗ ಅನ್ನತ್ತಾ? ಡಾಗಿನೇ ಮಸ್ತಾಗಿ ತೋರ್ಸ. ಡಾಗ್ ಹೆಂಗನತ್ತಮ್ಮ? ನಾಯಿ ಹೆಂಗನತ್ತೆ? ಬೌ ಬೌ. ಹುಳ ಹೆಂಗನ್ನತ್ತೆ? ಹುಳ 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 ಅಲ್ಲಿದೆಯಾ ಹುಳ? ಹೆಂಗನ್ನತ್ತದು? ಮುಟ್ಟಬಾರ್ದು, ಬಾಯ್ ಕಡೆ. ನೋ ಬೇಬಿ. ಸೊ ಇವಾಗ ಅಡುಗೆ ಮಾಡಬೇಕು. ಹುಷಾರಿಲ್ಲ ಅಂದ್ಬಿಟ್ರೆ ಎಷ್ಟು ಕಷ್ಟ ಅಂದರೆ ಅಪ್ಪ, ಏನು ತಿನ್ನಲ್ಲ ಮಾಡಲ್ಲ. ಬೆಳಗ್ಗೆಯಿಂದ ಒಂದು 3 ಸರಿ ಏನೋ 4 ಸರಿ ಆಗಿದೆ ಮೋಷನ್. ಅದು ಆದಷ್ಟು ಒಳ್ಳೇದಂತೆ, ಕಫ ಎಲ್ಲ ಆಚೆ ಹೋಗುತ್ತೆ. ಮೆಡಿಸನ್ ಹಾಕಿರೋದಕ್ಕೇ ಮೇ ಬಿ ಅದೆಲ್ಲ ಹೋದಷ್ಟು ಒಳ್ಳೆಯದು. ವಾಮಿಟ್ ಮಾಡಿದಷ್ಟು ಒಳ್ಳೆಯದು, ಕಫ ಎಲ್ಲ ಆಚೆ ಬರುತ್ತಂತೆ. ಸೊ ಅದೆಲ್ಲ ಆಗಿದೆ. ಇವಾಗ ಸ್ವಲ್ಪ ಬೆಟರ್, ಪರವಾಗಿಲ್ಲ. ಸುಮ್ಮನೆ ಕೂತ್ಕೊಂಡಿದ್ದಾಳೆ, ಆರಾಮಾಗಿದ್ದಾಳೆ. ಸ್ವಲ್ಪ ನಿನ್ನೆಗಿಂತ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೆಟರ್ ಅನಿಸುತ್ತೆ. ಅಮ್ಮ ಏನು ತಿಂತೀಯಾ? ಏನು ತಿನ್ನೋದೇ ಇಲ್ಲ ಅಂತಾಳೆ. ಈಗ ಏನು ಮಾಡಿದ್ರು ವೇಸ್ಟ್. ನೋಡೋಣ, ಏನಾದರೂ ಮಾಡಬೇಕು. ಏನದು? ಬೋ 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 ಹುಳ. ಎಲ್ಲಿದೆ? ಎಲ್ಲಿದೆ ಹುಳ? ಇಲ್ಲಿ ಹೋಗ್ಲಿ ಬಿಡೋದು, ಏನು ಮಾಡಲ್ಲ, ಹೋಗುತ್ತೆ ಅದ್ರ ಪಾಡಗದಿದ್ದು ಹೋಗ್ಬಿಡುತ್ತಾಯ್ತಾ. ನಿಮ್ಮ ಅಮ್ಮ ಮಾಡೋಣ.
ಕ್ಯಾರೆಟ್ ಮತ್ತು ಬೀಟ್ರೂಟ್ ಇದೆ, ಇದನ್ನು ಸ್ಟೀಮ್ ಮಾಡಿಬಿಟ್ಟು ಪ್ಯೂರಿ ಕೊಡೋಣ ಅಂದ್ಕೊಂಡಿದ್ದೀನಿ. ಬೇರೆ ಏನೂ ತಿನ್ನಲ್ಲ, ಕೋಲ್ಡ್ ಕಾಫ್ ಆದಾಗ ಇದು ಒಳ್ಳೇದಂತೆ, ಇದೇ ಕೊಡೋಣ ಅಂತ. ಸೊ ಕರ್ಬೂಜ ಹಣ್ಣು ಇತ್ತು, ಅದು ಕಟ್ ಮಾಡಿಬಿಟ್ಟಿಟ್ರೆ ಆಮೇಲೆ ಊಟ ಆದಮೇಲೆ ತಿನ್ಕೋಬೋದು. ಆ್ಯಕ್ಚುಲಿ ನಾನು ಮಧ್ಯಾಹ್ನ ಇವತ್ತು ರೊಟ್ಟಿ ಮಾಡಿದ್ದೆ. ಇವಳೇನು ತಿಂತಾ ಇರಲಿಲ್ಲಲ್ಲ, ಅಟ್ಲೀಸ್ಟ್ ರೊಟ್ಟಿ ತಿಂತಾಳೇನೋ ಅಂತ ಟ್ರೈ ಮಾಡಿದೆ, ಪರವಾಗಿಲ್ಲ ತಿಂದಳು. ಸೊ ಪುಂಡಿ ಪಲ್ಯನೂ ಮಾಡಿದ್ದೆ, ಅಂದರೆ ಗೋಂಗೂರ. ಸೊ ಅದು ತಿನ್ಕೊಂಡಿದ್ದೀನಿ. ನೋಡ್ಬೇಕು ಇವಾಗ ನೈಟ್ ಡಿನ್ನರ್ ಏನಾದರೂ ಮಾಡಬೇಕು. ಸದ್ಯಕ್ಕೆ ಇವಳಿಗೆ ಪ್ರಿಪೇರ್ ಮಾಡಿಬಿಡ್ತೀನಿ. ಇಲ್ಲಿ ಕ್ಯಾರೆಟ್ ಮತ್ತು ಬೀಟ್ರೂಟ್ ತುರಿದಿಟ್ಟಿದ್ದೀನಿ. ಆಲ್ರೆಡಿ ಇಲ್ಲಿ ವಾಟರ್ ಸ್ಟೀಮ್ ಮಾಡೋಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಇಟ್ಬಿಟ್ಟು ಸ್ಟೀಮ್ ಮಾಡಿದ್ರೆ ಇದು ಬ್ಲೆಂಡ್ ಮಾಡ್ಕೊಂಡು ತಿನ್ನಿಸ್ಬಿಡ್ತೀನಿ. ಇದು ಮೊದಲು 7th ಮಂತಲ್ಲಿ ಇದ್ದಾಗ ಅವಾಗ ತಿನ್ನಿಸ್ತಾ ಇದ್ದಿದ್ದು. ಏನಮ್ಮ ಆಯಿತು, ಬೇಗ ತಿನ್ಸಿದ್ರೆ ಬೇಗ ಮಲಗಿಸ್ಬಿಡ್ಬೋದು ಅಂತ ಬೇಗ ಮಾಡ್ತಾಯಿದ್ದೀನಿ. ಆಯಿತು, ಮಮ್ಮಮ್ಮ ರೆಡಿ ಆಗುತ್ತೆ. ಆಯಿತಾ, ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಬಿಡ್ತೀನಿ. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತಿನ್ನಿಸ್ತೀನಿ. ಹಾಗೆ ಕಮೆಂಟಲ್ಲಿ ಕೇಳಿದರೆ ಈ ಮಿಕ್ಸರ್ ಬಗ್ಗೆ ಶೇರ್ ಮಾಡಿ ಅಂತ, ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅಮ್ಮಂದು ನಿನ್ನೆ ಊಟ ಮಾಡಿಸಿ ಬೇಗ ಮಲಗಿಸ್ಬಿಟ್ಟೆ. ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಹುಷಾರಿರಲಿಲ್ಲ ಅವಳಿಗೆ ಅಂತ. ಕಿರಣ್ ಆಫೀಸ್ಗೆ ಹೋಗ್ತಿದ್ದಾರೆ, ಬಿಡ್ತೀರ ನಾವು ಯಾ ಬಾಯಲ್ಲಿ ಮತ್ತೆ ಬರ್ತಾರೆ. ಬಾ ಪಪ್ಪ ಬಾಯ್ ಬರ್ತಾರೆ, ಬಾ. ಆಯ್ತು, ಇನ್ಮೇಲೆ ಇದ್ದ ಬಿಟ್ರೆ ಕೇಳಿ ಹಿಂದೆ ಬಾ. ಟೈಮ್ ಆಗುತ್ತಮ್ಮ ಪಪ್ಪಗೆ. ಬಾ ಬಾಯ್ ಬಾಯ್ ಬಾಯ್. ಪಪ್ಪ ಎಲ್ಲಿ ಎಲ್ಲಿ ಪಪ್ಪ? ಬಾ ಹೋಗೋಣ, ಬಾ ಚಾಚಿ ಮಾಡುವ, ನೀನು ಟೈಮ್ ಆಯಿತು. ಕೆಳಗೆ ಬಿದ್ದಿದ್ದೆಲ್ಲ ಮುಟ್ಟಿದ್ರೆ ಒದೆ ಕೊಡ್ತೀನಿ ನಿಂಗೆ. ನೋ 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 ಛೀ. ಹಾಗೆ ತುಂಬ ದಿನದಿಂದ ಅನ್ಕೊತಿದ್ದೆ ಸೋಫಾ ಕ್ಲೀನ್ ಮಾಡಬೇಕು ಅಂತ. ಎಲ್ಲಂದ್ರೆಲ್ಲ ತಿಂದಿದ್ದು ಎಲ್ಲ ಚೆಲ್ಲಾಕ್ಬಿಟ್ಟಿರ್ತಾಳೆ ಯಾನ. ಸೊ ಅದಕ್ಕೆ ಇದು ವ್ಯಾಕ್ಯೂಮ್ ಕ್ಲೀನರ್ ಇತ್ತು. ಇದು ತುಂಬ ಹಳೇದು, ಅಂದರೆ 4 ಇಯರ್ಸಿಂದ ಏನೋ ತೊಗೊಂಡಿದ್ದು. ಸೊ ಆವಾಗವಾಗ ಈ ಥರ ಕ್ಲೀನಿಂಗಿಗೆ ಮತ್ತು ಎಸ್ಪೆಷಲಿ ಇವಾಗ ಡಸ್ಟ್ ಎಲ್ಲ ಕಲೆಕ್ಟ್ ಆಗಿಬಿಟ್ಟಿರುತ್ತಲ್ಲ, ಅದು ಕ್ಲೀನ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಬ್ಯಾಲ್ಕನಿಲಿ ಕೂಡ ಈ ಥರ ಫುಲ್ ಡಸ್ಟ್ ಕಲೆಕ್ಟ್ ಆಗಿರುತ್ತೆ, ಅದಕ್ಕೆ ಈ ಥರದ್ದು ಫಿಕ್ಸ್ ಮಾಡಿದ್ರೆ ಈಸಿಯಾಗಿ ಎಲ್ಲದನ್ನು ಕ್ಲೀನ್ ಮಾಡ್ಕೋಬೋದು. ಬೇಗನೆ ಕ್ಲೀನ್ ಆಗಿಬಿಡುತ್ತೆ. ಇವಾಗ ಬಟ್ಟೆಯಿಂದ ಎಲ್ಲ ಕ್ಲೀನ್ ಮಾಡಿದ್ರೆಲ್ಲ ನನಗಂತೂ ಡಸ್ಟ್ ಅಲರ್ಜಿ ಆಗಿಬಿಡುತ್ತೆ, ಮೂಗೆಲ್ಲ ಇರಿಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇದರಿಂದ ಯಾವುದೇ ಥರ ಡಸ್ಟ್ ಎಲ್ಲ ಹರಡೋದಿಲ್ಲ, ಆರಾಮಾಗಿ ಕ್ಲೀನ್ ಮಾಡ್ಕೊಬಿಡ್ಬೋದು. ಸೊ ಸೋಫಾ ಕ್ಲೀನ್ ಮಾಡಿಕೊಂಡೆ ಫಸ್ಟು, ಅದಾದಮೇಲೆ ಈ ಥರ ಬ್ಯಾಲ್ಕನಿ ಇದೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸ್ಲೈಡ್ದು ಎಷ್ಟು ಕ್ಲೀನ್ ಮಾಡಿದ್ರು ಧೂಳಂತರೂ ಬಂದೇ ಬರುತ್ತೆ. ಒಂದಿನ ಮಾಡಿಲ್ಲ ಅಂದ್ರೂ ಬಂದೇ ಬಿಡುತ್ತೆ ಆ ಥರ. ಸೊ ಡಸ್ಟ್ ಅಂತೂ ಹೆಂಗೆ ಬರುತ್ತೋ ಏನೋ, ನನಗಂತೂ ತಲೆನೇ ಕೆಟ್ಟೋಗ್ಬಿಟ್ಟಿರುತ್ತೆ. ಸೊ ಇಯಾನ ಇರೋದ್ರಿಂದ ನಾನು ಆವಾಗವಾಗ ಸ್ವಲ್ಪ ಕ್ಲೀನ್ ಮಾಡ್ತೀನಿ, ಯಾಕಂದರೆ ಅವಳಿಗೆ ಮತ್ತೆ ಕೋಲ್ಡ್ ಆಗಿಬಿಡುತ್ತೆ ಅಂತ ಅದೊಂದು ಭಯ. ಸೊ ಅದಕ್ಕೆ ಫಸ್ಟ್ ಸೋಫಾ ಕ್ಲೀನ್ ಮಾಡಿ ಇವಾಗ ಬಾಲ್ಕನಿ ಕ್ಲೀನ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು, ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಬರ್ತಾ ಇದ್ದಾಳೆ, ಬಟ್ ಏನು ಪ್ರಾಬ್ಲಮ್ ಮಾಡ್ತಿಲ್ಲ. ಅವಳಿಗೆ ಏನೋ ಒಂಥರ ಸೌಂಡ್ ಬರ್ತಾ ಇದೆಯಲ್ಲ, ಸೊ ಕೇಳ್ಕೊಂಡು ಆರಾಮಾಗಿ ಸುಮ್ಮನೆ ಇದ್ಲು, ಯಾವುದೇ ಥರ ಪ್ರಾಬ್ಲಮ್ ಮಾಡಿಲ್ಲ. ಇನ್ನೇನು ಅವಳಿಗೆ ನಿದ್ದೆ ಬರ್ತಾಯಿತ್ತು, ನಾನು ಟ್ರೈ ಮಾಡಿದೆ, ಮಲಗಲಿಲ್ಲ. ಹೆಂಗಿದ್ರು ಬಿಡು, ಕ್ಲೀನ್ ಮಾಡಿಬಿಟ್ರೆ ಸ್ವಲ್ಪ ಲೇಟ್ ಆದರೂ ಆರಾಮಾಗಿ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅಂತ ಸೊ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಕ್ಲೀನ್ ಮಾಡಬೇಕಾದ್ರೆ ಕ್ಯೂಟಾಗಿ ಬಂದು ನೋಡ್ತಾನೆ ಇರ್ತಾಯಿದ್ಲು, ಏನು ಮಾಡ್ತಿದ್ದಾರೆ ನಮ್ಮಮ್ಮ ಅಂತ. ಹೇಳಿ ಬಿತ್ತು ಕೆಳಗಡೆ. ಬಾಲ್ಕನಿ ಎಲ್ಲ ಕ್ಲೀನ್ ಆಯಿತು. ಅದಾದಮೇಲೆ ಇದು ತುಂಬಾ ಚೆನ್ನಾಗಿರುತ್ತೆ, ಬೇಗ ಎಲ್ಲ ಡಸ್ಟಿಂಗ್ ಮಾಡಿಬಿಡ್ಬೋದು. ಯಾವುದಾದ್ರೂ ವಸ್ತು ಮೇಲೆ ಕೂತ್ಕೊಂಡಿದ್ರೆ ಅಥವಾ ಎಲ್ಲಾದರೂ ಯುಟಿಲಿಟಿ ನಾನು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಇಲ್ಲಿ ತುಂಬಾ ಡಸ್ಟ್ ಬಂದುಬಿಡುತ್ತೆ ಓಪನ್ ಇರೋದ್ರಿಂದ. ಸೊ ಅದಕ್ಕೆ ಅದೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ವಿಂಡೋ ಹತ್ರ ಕೆಳಗಡೆ ಎಲ್ಲ ಸ್ವಲ್ಪ ಡಸ್ಟ್ ಎಲ್ಲ ಕಲೆಕ್ಟ್ ಆಗಿರುತ್ತಲ್ಲ, ಅದೆಲ್ಲ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡಿದೆ. ಸೊ ಇಷ್ಟು ಡಸ್ಟ್ ಕಲೆಕ್ಟ್ ಆಗಿದೆ, ಎಷ್ಟು ಫೈನ್ ಪಾರ್ಟಿಕಲ್ಸ್ ಎಷ್ಟೆಲ್ಲ ಬಂದಿದೆ ನೋಡಿ. ಸೊ ಇದು ನಿನ್ನೆ ವ್ಲಾಗ್ನೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ, ಯಾಕಂದರೆ ಫುಲ್ ಹಠ ಮಾಡ್ತಾಯಿದ್ಲು ನಿನ್ನೆ ಎಲ್ಲ. ಫುಲ್ ಅವಳಿಗೆ
ನೆಗಡಿ ಕೆಮ್ಮು ಆಗ್ಬಿಟ್ಟಿದೆಯಲ್ಲ ಅವಳಿಗೆ ಏನಾಯ್ತು ಗೊತ್ತಿಲ್ಲ, ಸಡನ್ನಾಗಿ ಹಠ ಸ್ಟಾರ್ಟ್ ಆಗ್ಬಿಡ್ತು. ಮಲಗ್ಸೋಕ್ಕೆ ತುಂಬ ಕಷ್ಟ ಆಗ್ಬಿಟ್ಟಿತ್ತು, ಅಷ್ಟು ಅಳ್ತಾ ಇದ್ಲು. ಊಟ ಕೂಡ ಸರಿಗೆ ಮಾಡ್ತಾಯಿಲ್ಲ. ಅದು ಕ್ಯಾರೆಟ್ ಮತ್ತು ಬೀಟ್ರೂಟ್ ಮಾಡಿದೆ, ಅರ್ಧ ತಿಂದ್ಲು ಅಷ್ಟೇ. ಏನೋ ಗೊತ್ತಿಲ್ಲ, ಒಂಥರ ಇರಿಟೇಟ್ ಆಗಿ ಅಳೋದು ಆ ಥರ ಎಲ್ಲ ಮಾಡ್ತಾಯಿದ್ಲು. ಸೊ ಅವಳ ಮಲಗ್ಸೋಷ್ಟಿಗೆ ಆಗೋಗ್ಬಿಡ್ತು. ಅದಕ್ಕೆ ನಿನ್ನೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವತ್ತು ಕಿರಣ್ ಬೆಳಗ್ಗೆ ಎದ್ದು ಅಕ್ಕಿ ರೊಟ್ಟಿ ಮಾಡಿದ್ರು. ಸೊ ಅದಕ್ಕೆ ನಾನು ಕಾಯಿ ಚಟ್ನಿ ನಾನು ಮಾಡಿದ್ದೆ. ಸೊ ತಿನ್ಕೊಂಡು ಅವ್ರ ಆಫೀಸ್ಗೆ ಹೊರಟು. ನಾನು ಅದಕ್ಕೆ ಇನ್ನೇನು ಹಬ್ಬ ಬೇರೆ ಬರ್ತಿದೆಯಲ್ಲ, ಎಲ್ಲ ಡಸ್ಟ್ ಆಗಿದೆ, ಕ್ಲೀನ್ ಮಾಡೋಣ ಅಂತ ಎಲ್ಲ ವಿಂಡೋಸೇ ಜಾಸ್ತಿ ಸಂದಿಲೆಲ್ಲ ಸಿಕ್ಕಾಕೊಂಡ್ಬಿಡೋದು. ಆಲ್ಮೋಸ್ಟ್ ಈ ಮನೆಗೆ ಇದೇ ಥರ ಸ್ಲೈಡ್ಸ್ ಇರೋದು ವಿಂಡೋಸು. ಬಾಲ್ಕನಿದು ಗ್ಲಾಸ್ ಅಂತೂ ನೋಡೋಕ್ಕಾಗಲ್ಲ. ಇವಳು ಕೈ ಇಟ್ಟು ಗಲೀಜು ಮಾಡ್ತಾನೆ ಇರ್ತಾಳೆ. ಸೊ ಅದೊಂದು ಕ್ಲೀನ್ ಮಾಡಬೇಕಿನ್ನು. ಸೊ ಡಸ್ಟಿಂಗ್ ಎಲ್ಲ ಆಯ್ತು. ಇವಾಗ ಇನ್ನು ಗ್ಲಾಸ್ಗಳೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ಅಷ್ಟೇ. ಅವಳಿಗೆ ಮಲಗಿಸ್ಬೇಕು, ನಿದ್ದೆ ಬರ್ತಿದೆ. ಎಲ್ಲ ಟವಲ್ಲೆಲ್ಲ ವಾಶ್ ಮಾಡೋಕೆ ಹಾಕಿದ್ದೀನಿ. ಆ್ಯಂಡ್ ಇವಳದು ಬಟ್ಟೆ ಕೂಡ ತೆಗೆದು ಎಲ್ಲ ಮಡಿಸಿಡಬೇಕು. ಸೊ ಇಲ್ಲಿ ಮಲ್ಕೊಂಡ್ರೆ ಕೆಲಸ ಆಗುತ್ತೆ. ಆ್ಯಕ್ಚುಲಿ ಫ್ಯಾನ್ ಒಂದು ಒರ್ಸೋಕ್ಕಿದೆ. ಫ್ಯಾನ್ ರೀಸೆಂಟಾಗಿ ಒರೆಸಿದ್ದೆ, ಅಷ್ಟೊಂದೇನು ಡಸ್ಟ್ ಇಲ್ಲ. ಲ್ಯಾಡರ್ ಇಟ್ಕೊಂಡು ಇವು ಒರ್ಸೋಕ್ಕೆ ಸ್ವಲ್ಪ ಭಯ ಆಗುತ್ತೆ. ಇವಳ ಜೊತೆ ಕಿರಣ್ ಬಂದರೆ ಕ್ಲೀನ್ ಮಾಡ್ಬೋದು. ಇನ್ ಕೇಸ್ ಇಲ್ಲಿ ಏನಾದರೂ ಮಲ್ಕೊಂಡ್ರೆ ಟ್ರೈ ಮಾಡ್ತೀನಿ ಅದು ಕ್ಲೀನ್ ಮಾಡೋಕ್ಕೆ. ಎಲ್ಲ ಒಂದೇ ಸರಿ ಕ್ಲೀನ್ ಆಗಿಬಿಟ್ರೆ ಆಯಿತು. ಇನ್ನು ಕಸ ಗುಡಿಸಿ ಒರೆಸ್ಬಿಟ್ರೆ ಫುಲ್ ನೀಟಾಗಿಬಿಡುತ್ತೆ. ಅಷ್ಟೇ. ಇನ್ನು ಅವಳಿಗೆ ಮಲಗಿಸ್ಬಿಟ್ಟು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಸಾಂಗ್ ಹಾಕ್ಬಿಟ್ಟು ಮಲಗಿಸೋಣ ಅಂತ ಅಭ್ಯಾಸ ಮಾಡಿಸ್ತಾ ಇದ್ದೀವಿ. ಕನ್ನಡ ಸಾಂಗ್ಸ್ ಚೆನ್ನಾಗಿ ಸಿಗುತ್ತೆ. ಬೇಬಿ ಸ್ಲೀಪಿಂಗ್ ಕನ್ನಡ ಸಾಂಗ್ ಅಂತ ಸರ್ಚ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಧೂಲಿ ಅಂತ ಒಂದು ಸಾಂಗ್ ಬರುತ್ತೆ, ಲಾಲಿ ಲಾಲಿ ಅಂತ. ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಕೇಳ್ತಾ ಇದ್ದರೆ ಒಂಥರ ಹಂಗೆ ಮಲ್ಕೊಬಿಡ್ತಾಳೆ. ಅದು ಅಭ್ಯಾಸ ಮಾಡಿದ್ದಾರೆ ಕಿರಣ್. ಇವಾಗ ಕತೆ ಕೂಡ ಹೇಳ್ತಾ ಇದ್ದಾರೆ. ಸ್ಟೋರಿ ಹೇಳಿದ್ರೆ ಮಲಗ್ತಾ ಇದ್ದಾಳೆ. ಎಷ್ಟು ಚೆನ್ನಾಗಿ ಕೇಳ್ತಾಳೆ. ಏನಾದರೂ ಸ್ಟೋರಿ ಹೇಳ್ತಿದ್ರೆ ಅಂತ ನಾವು ಹೆಂಗೆ ಹೇಳ್ತೀವಿ ಆ ಥರ ರೆಸ್ಪಾಂಡ್ ಮಾಡಿಕೊಂಡು ಕತೆ ಎಲ್ಲ ಕೇಳ್ತಾ ಇರ್ತಾಳೆ. 2 ಡೇಸಿಂದ ಕಿರಣೆ ಸ್ಟೋರಿ ಹೇಳ್ಬಿಟ್ಟು ಮಲಗಿಸ್ತಾ ಇದ್ದಾರೆ. ಸೊ ಆ ಥರ ಅಭ್ಯಾಸ ಮಾಡಿಸ್ತಾ ಇದ್ದಾರೆ ಇವಾಗ. ಸೊ ಅವಳು ಮಲ್ಕೊಂಡಾದ್ಮೇಲೆ ಸ್ಲೈಡ್ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು. ಇದು ಸ್ಲೈಡಿಂಗ್ ಅವಳು ಎದ್ದಾಗ ಮಾಡಿದ್ರೆ ಭಯ ಆಗುತ್ತೆ. ಯಾಕಂದರೆ ಏನಾದರೂ ನಾನು ಓಪನ್ ಮಾಡಿ ಇಟ್ಬಿಟ್ಟಿದ್ರೆ ಅದು ಆಮೇಲೆ ಅವಳು ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಾನು ಲಾಕ್ ಆಗಿಬಿಡ್ತೀನಿ ಅಂತ. ಸೊ ಅದಕ್ಕೆ ಅವಳು ಮಲಗ್ಮೇಲೆ ಮಾಡ್ತಾಯಿದ್ದೀನಿ. ಸೊ ನೋಡಿ ಎಷ್ಟು ಕಂಪ್ಲೀಟ್ ಕ್ಲೀನ್ ಆಯಿತು, ಫುಲ್ ಶೈನಿಂಗ್. ಎಷ್ಟು ಸಮಾಧಾನ ಇರುತ್ತಲ್ಲ ಕ್ಲೀನ್ ಆಗಿಬಿಟ್ರೆ ಈ ಥರ. ಸೊ ಅದಕ್ಕೆ ನಾನು ಯೂಸ್ ಮಾಡಿದ್ದು ಕಾಲಿನ್ ಬರುತ್ತಲ್ಲ, ಅದು ಶೈನಿಂಗ್ ಮಿರರ್ ಕ್ಲೀನ್ ಅಥವಾ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೋಬೋದು. ಆಮೇಲೆ ಗಾಲ ಅದು ಯೂಸ್ ಮಾಡ್ತಾ ಇರೋದು. ಸೊ ಹಾಗೆ ಬಾತ್ರೂಮ್ ಕೂಡ ಇತ್ತಲ್ವ, ಅದನ್ನು ಕ್ಲೀನ್ ಮಾಡ್ಕೊಂಬರೋಣ, ಹೇಗಿದ್ರು ಮಲಗಿದ್ದಾಳೆ ಅಂತ. ಸೊ ಬಾತ್ರೂಮ್ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನು ಯೂಸ್ ಮಾಡಿದ್ದು ವ್ಯಾಕ್ಯೂಮ್ ಕ್ಲೀನರ್ ಬಂದು ಯುರೇಕಾ ಫಾಬ್ಸ್ ಅಂತ. ತುಂಬ ಹಳೆಯದು. ಆ್ಯಕ್ಚುಲಿ ಅದು ಒಂದು ಪಾರ್ಟ್ ಮಿಸ್ ಆಗಿಬಿಟ್ಟಿದೆ, ಹಳೆ ಮನೇಲಿ ಇದ್ದಾಗ ತೊಗೊಂಡಿದ್ದು. ಸೊ ಅಷ್ಟೊತ್ತಿಗೆ ಕ್ಲೀನ್ ಎಲ್ಲ ಮಾಡೋಣ ಅನ್ನೋಷ್ಟಿಗೆ ಯಾನ ಎದ್ಲು. ಮತ್ತೆ ಹಂಗೆ ಸ್ವಲ್ಪ ಹೊತ್ತು ತಟ್ಟದೆ ಹಾಗೆ ಮತ್ತೆ ಮಲ್ಕೊಂಡ್ಲು. ಹಾಗೆ ಅವಳದು ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕಿದ್ದೆ, ಫುಲ್ ಡ್ರೈ ಆಗಿದೆ. ಎಲ್ಲ ಎತ್ತಿ ಮಡಿಸಿಡ್ಬೇಕಿತ್ತು. ಸೊ ಹಾಗೆ ಎಲ್ಲ ತೊಗೊಂಬರ್ತಾ ಇದ್ದೀನಿ. ಹಾಗೆ ಬಟ್ಟೆ ಕೂಡ ವಾಶ್ ಮಾಡೋಕೆ ಹಾಕಿದೆ, ಎಲ್ಲ ಟವಲ್ಸ್ ಎಲ್ಲ, ಅದು ಕೂಡ ಒಣಗಾಕ್ಬಿಟ್ಟು ಬಂದೆ. ಆಯ್ತಮ್ಮ ನಿದ್ದೆ ಬರ್ತಿಲ್ಲ ಯಾಕಪ್ಪ ಬಂಗಾರ? ಬಾ. ಜಸ್ಟ್ ಇವಾಗ ಮಲ್ಸೋಗಿದ್ದೆ, ಎದ್ಬಿಟ್ಟು ಹುಡುಕ್ತಾ ಇದ್ದಾಳನ್ನ. ಮೋಸ್ಟ್ಲಿ ನೆಗಡಿ ಆಗಿದೆಲ್ಲ, ನಿದ್ದೆ ಬರ್ತಾ ಇಲ್ಲ ಅವಳಿಗೆ. ಕಷ್ಟಪ್ಪ. ಇನ್ನೇನು ಬಟ್ಟೆ ಎಲ್ಲ ಅವಳದು ತಗೊಂಡು ಬಂದು ಆಮೇಲೆ ಎಲ್ಲ ಸ್ವಲ್ಪ ಟವಲ್ಸ್ ಎಲ್ಲ ಇತ್ತು ಒಣಗಾಕ್ಬಿಟ್ಟು ಬರೋಣ ಅನ್ನೋಷ್ಟಿಗೆ ಎದ್ಬಿಟ್ಟು ಬಂದು ನನ್ನ ಹುಡುಕ್ತಾ ಇದ್ಲು. ನನಗೆ ಅದಕ್ಕೆ ಭಯ, ಅವಳಿಗೆ ಎಲ್ಲಾದರೂ ಬೆಡ್ ಮೇಲೆ ಫುಲ್ ಮಂಚ ಮೇಲೆ ಹಾಕ್ಬಿಟ್ರೆ ಬಿದ್ದುಬಿಡ್ತಾಳೆ ಅಂತ. ಆಲ್ರೆಡಿ ಒಂದು ಸರಿ ಅವಾಗ ಬಿದ್ದಿದ್ಲು. ಸೊ ಅದಾದಮೇಲೆ ಚಾನ್ಸೇ ತೊಗೊಳೋದು ಬೇಡ ಅಂದ್ಬಿಟ್ಟು ಅವಳಿಗೆ ರೂಮಲ್ಲಿ ಯಾವುದು ಕಾಟ್ ಏನೂ ಹಾಕಿಲ್ಲ, ಜಸ್ಟ್ ಬೆಡ್ ಕೆಳಗಡೆನೇ ಹಾಕಿದ್ದೀವಿ. ಅವಳು ಆರಾಮಾಗಿ ಇಳಿಬೋದು, ಬೀಳೋ ಚಾನ್ಸಸ್ ಇರೋಲ್ಲ ಅಂತ. ಸೊ ಅದಕ್ಕೆ ಅಲ್ಲೇ ಮಲಗಿಸ್ಬಿಡ್ತೀನಿ ಜಾಸ್ತಿ. ನಾನು ಮಾರ್ನಿಂಗ್ ಟೈಮೆಲ್ಲ ನಾವು ಪಕ್ಕದಲ್ಲಿದ್ದಾಗ ಬೆಡ್ ಮೇಲೇ ಹಾಕ್ಸ್ಕೊಂಡು ಕಾಟ್ ಮೇಲೆ ಮಲ್ಕೋತೀವಿ. ಇಲ್ಲಾಂದರೆ ಇದೇ ಥರ ಕೆಳಗಡೆನೇ ಮಲಗಿಸ್ಬಿಡ್ತೀನಿ. ಸೊ ಎದ್ಬಿಟ್ಟು ಕೆಳಗೆ ಇಳಿದು ನನ್ನ ಹುಡುಕ್ತಾ ಇದ್ದಾಳೆ ನಿದ್ದೆ ಇದರಲ್ಲೇ. ಸೊ ಜಸ್ಟ್ ಮತ್ತೆ ಇವಾಗ ಮಲಗಿಸ್ಬಿಟ್ಟು ಬಂದೆ. ನೋಡಿದ್ರಲ್ಲ ಅವಳಿಗೆ ನೆಗಡಿ ಆಗಿದ್ದಕ್ಕೆ ಪದೇ ಎದ್ದೊಳ್ತಾ ಇದ್ದಾಳೆ. ಒಂದು 3-4 ಸರಿ ಆಯಿತು ಹಂಗೆ ಮಲಗಿಸಿದೆ. ನಿದ್ದೆ ಇದೆ ಬಟ್ ಮಲಗೋಕ್ಕಾಗ್ತಿಲ್ಲ, ಇದೆಲ್ಲ ಕಫ ಆಗಿಬಿಟ್ಟಿದೆ. ಸೊ ಕಷ್ಟ ಅಪ್ಪ, ನೆಗಡಿ ಎಲ್ಲ ಆಗಿಬಿಟ್ರೆ. ಅದಕ್ಕೆ ಅವಳಿಗೆ ಏನು ಸರಿಯಾಗಿ ತಿನ್ನೋದು ಇಲ್ಲ, ಆ ಥರ ಆಗ್ಬಿಟ್ರೆ ಫುಲ್ ಟೆನ್ಷನ್. ಅದಕ್ಕೆ ಪೆಪ್ಪರ್ ಹಾಕ್ಬಿಟ್ಟು ಸ್ವಲ್ಪ ಕಿಚಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ನೀರಾಗೆ ಮಾಡ್ತೀನಿ, ಗಟ್ಟಿ ಇದ್ರೆ ಅವಳು ತಿನ್ನೋಕ್ಕೆ ಆಗ್ತಿಲ್ಲ, ಕೆಮ್ಬಿಟ್ಟು ಮತ್ತು ತಿಂದಿದ್ದೆಲ್ಲ ವಾಮಿಟ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಬೇರೆ ಏನಾದರೂ ಸ್ವಲ್ಪ ತಿಳಿಯಾಗಿ ಕಿಚಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳು ಮಲಗಿದಾಳು, ಅವಳು ಎದಳಷ್ಟು ಮುಂಚೆ ಕಿಚಡಿ ಮಾಡ್ಬಿಡ್ತೀನಿ ಬೇಗ. ಸೊ ಇನ್ನೇನು ಕಿಚಡಿ ಮಾಡೋಣ ಅಷ್ಟಕ್ಕೆ ಎದ್ಬಿಟ್ಲು. ಸೊ ಅದಕ್ಕೆ ಈ ಥರ ಬೇಬಿ ರಬ್ದು ವಿಕ್ಸ್ ಎದೆಗೆ ಮತ್ತು ಇಲ್ಲಿ ಬೆನ್ನ ಹತ್ರ ಸ್ವಲ್ಪ ರಬ್ ಮಾಡಿದ್ರೆ ರಿಲೀಫ್ ಸಿಗುತ್ತೆ ಅಂತ ಇದನ್ನು ಚೆನ್ನಾಗಿ ಆಯ್ತು ಹೋಗುತ್ತೆ ಆಯಿತಾ. ಸೊ ನಿದ್ದೆನೂ ಆಗ್ತಿಲ್ಲ ಅವಳಿಗೆ. ಸೊ ಇದನ್ನು ರಬ್ ಮಾಡಿಬಿಡ್ತೀನಿ. ಓಪನ್ ಮಾಡೋಣ, ಹಿಡ್ಕೋದು ಓಪನ್ ಮಾಡೋಣ.
ಆಯ್ತಾ ಹೋಗುತ್ತೆ ಬಾ ಮಾಮ ತಿಂತಿ ಕಿಚಡಿ ತಿಂತೀಯ ಬೇಬೆ ಬಾ ಕಿಚಡಿ ಮಾಡ್ತೀನಿ ಮಗ ಕೈ ತೊಳ್ಕೊಂಬರೋಣ ಹ್ಯಾಂಡ್ ವಾಶ್ ಕಣ್ಣು ಆಗೋದು ಬೇಬಿ ಕಣ್ಣು ಮುಚ್ಚಬಾರ್ದು ಬಾ ಮಾಮ ಅಂತೇನಲ್ಲ ಬಾ ಟಿ ವಿ ಹಾಕಿದ್ದೀನಲ್ಲ ಟಿ ವಿ ಇಂಟ್ರೆಸ್ಟೇ ಇಲ್ಲ ಅವಳಿಗೆ ನಾನು ಎಲ್ಲಿರ್ತೀನಿ ಅಲ್ಲಿ ಬರಬೇಕು ನೋಡಿ ಹಿಡ್ಕೊಂಡೇ ಇರಬೇಕು ಟಿ ವಿ ಬೇಡ ನೋಡಲ್ಲ ಅವಳಿಗೆ ಟಿ ವಿ ಇಂಟ್ರೆಸ್ಟ್ ಇಲ್ಲ ಸ್ವಲ್ಪ ರೈಸ್ ತೊಗೊಂಡಿನಿ ಮತ್ತು ಮಿಕ್ಸ್ಡ್ ಸ್ವಲ್ಪ ದಾಲ್ ಸೊ ಅದಕ್ಕೆ ನಾನು ಸ್ವಲ್ಪ ಕ್ಯಾರೆಟು ಬೀಟ್ರೂಟು ಮತ್ತು ಸ್ವಲ್ಪ ಗ್ರೀನ್ ಪೀಸು ಪಾಲಕ್ ಒಂದೆರಡು ಎಲೆ ತೊಗೊಂಡಿದ್ದೀನಿ ಇದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇದಿಷ್ಟು ಹಾಕ್ತೀನಿ ಸೊ ಇಷ್ಟು ರೆಡಿ ಆಯಿತು ಸೊ ಅದಕ್ಕೆ ಮನೇಲೇ ಮಾಡಿರೋದು ನಮ್ಮ ಅಜ್ಜಿ ಕಲಿಸಿರೋದು ತುಪ್ಪ ಊರಿಂದ ಆ ತುಪ್ಪ ಯೂಸ್ ಮಾಡ್ತಿದ್ದೀನಿ ತುಪ್ಪ ಮತ್ತು ಎಲ್ಲ ತರಕಾರಿ ಏನು ಕಟ್ ಮಾಡಿದ್ದೀನಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಪೆಪ್ಪರ್ ಹಾಕಿದ್ದೀನಿ ಪೆಪ್ಪರ್ ಹಾಕೋದ್ರಿಂದ ನೆಗಡಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಆಮೇಲೆ ನೆನೆಸಿರೋವಂಥದ್ದು ಎಲ್ಲ ಥರದ ಮಿಕ್ಸ್ಡ್ ಕಾಳು ಮತ್ತು ಅಕ್ಕಿ ಏನಿದೆ ಅದು ಹಾಕ್ತಿದ್ದೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಚೆನ್ನಾಗಿ ವಿಜಿಲ್ ಹೊಡ್ಸ್ಕೋಬೇಕು ಸೊ ಟಿ ವಿ ಎಲ್ಲ ಹಾಕಿದ್ರೆ ಇವಳಿಗೆ ವರ್ಕೌಟ್ ಆಗೋಲ್ಲ ನಾನು ಅಡುಗೆ ಮಾಡೋವರೆಗೂ ಸುಮ್ಮನೆ ಕೂತ್ಕೋಬೇಕಂದ್ರೆ ಒಂದೇ ಒಂದು ಉಪಾಯ ನನ್ನ ಹತ್ರ ಇದೆ ಏನಂದರೆ ಈ ಥರ ಮಂಡಕ್ಕಿ ಕೊಟ್ಬಿಟ್ರೆ ಎಷ್ಟು ಹೊತ್ತುವರೆಗೂ ಅದನ್ನ ಇಟ್ಕೊಂಡು ಆಟಾಡ್ಕೊಂಡು ಕುತ್ಕೊತಾಳೆ ಸೊ ತಿಂದರೂ ಭಯನೂ ಇರಲ್ಲ ತಿನ್ಬೋದು ಅಂತ ಪಾಪ ಕೋಲ್ಡ್ ಆಗ್ಬಿಟ್ಟಿದೆ ಹೋಗುತ್ತೆ ಸೊ ಈ ಥರ ಹಾಕಿ ಕೊಟ್ಬಿಟ್ರೆ ಒಂದು ಖಾಲಿ ಆಗೋವರೆಗೂ ಸುಮ್ಮನೆ ಕುತ್ಕೊಂಡಿರ್ತಾಳೆ ಆಟ ಆಡ್ಕೊಂಡು ಸೊ ನಂದು ಕಿಚಡಿ ಕೂಡ ಇಲ್ಲಿ ರೆಡಿ ಆಗ್ತಾ ಇದೆ ಅಲ್ಲ ಆಟ ಆಡ್ಕೊಂಡಿದ್ದಾಳೆ ಆಯಿ ಹೋಗುತ್ತಾಯ್ತಾ ಇಲ್ಲಿ ಕಿಚಡಿ ಕೂಡ ರೆಡಿ ಆಗ್ತಿದೆ ಅಲ್ಲಿ ಪಾತ್ರೆ ಕೂಡ ಇದೆ ಅಲ್ಲಿ ಸೈಲೆಂಟಾಗಿ ಸುಮ್ಮನೆ ಇದ್ದಾಳೆ ಬೇಗ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಸೊ ಬೇಬಿ ರಬ್ ಬರುತ್ತಲ್ವ ವಿಕ್ಸ್ ಅದು ಆ್ಯಕ್ಚುಲಿ ಅದು ಮುಂಚೆನೇ ತೊಗೊಂಡಿದ್ದೆ ಬಟ್ ಚಿಕ್ಕವಳಿದ್ದಾಗ ಯೂಸ್ ಮಾಡ್ತಾ ಇರಲಿಲ್ಲ 1 ವರ್ಷ ಆದಮೇಲೆ ನಾನು ಅದನ್ನು ಯೂಸ್ ಮಾಡ್ತಾ ಇರೋದು ಸೊ ಅಲ್ಲಿಗೆ ನಾನು ಅಬ್ಸರ್ವ್ ಮಾಡಿರೋದು ಏನಂದರೆ ಮಲ್ಕೊಂಡಾಗ ಅವಳಿಗೆ ಏನಾದರೂ ಈ ಥರ ನೆಗಡಿ ಕೆಮ್ಮು ಆದಾಗ ಉಸಿರಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವ ಆ ಸೌಂಡ್ ಎಲ್ಲ ಬರ್ತಾ ಇರುತ್ತೆ ಕಫ ಹಂಗೆಲ್ಲ ಸೊ ಆ ಟೈಮಲ್ಲಿ ನಾನು ಅದನ್ನು ಎದೆಗೆ ಮತ್ತು ಹಿಂದೆ ಬೆನ್ನಿಗೆ ಸ್ವಲ್ಪ ರಬ್ ಮಾಡ್ತೀನಿ ಅದಾದಮೇಲೆ ಒಂದು 5 ನಿಮಿಷಕ್ಕೆ ಅವಳಿಗೆ ಸ್ವಲ್ಪ ಉಸಿರಾಟ ಸ್ವಲ್ಪ ರಿಲೀಫ್ ಆಗುತ್ತೆ ಒಂದು ಆರಾಮ ಅಂತ ಫೀಲ್ ಆಗುತ್ತೆ ಸೊ ಅದೊಂದು ನಾನು ಅಬ್ಸರ್ವ್ ಮಾಡಿದ್ದೀನಿ ಅದೊಂದು ಖುಷಿ ಆಯಿತು ಅಪ್ಪ ಓಕೆ ಇದು ಹಚ್ಚಿದ್ರೆ ಅಟ್ಲೀಸ್ಟ್ ಅವಳು ಸಮಾಧಾನ ಇರುತ್ತಲ್ಲ ಅಂತ ಸೊ ಅದು ಯೂಸ್ ಮಾಡ್ತೀನಿ ಹಾಗೆ ಟ್ರಾವೆಲ್ ಟೈಮಲ್ಲಿ ಕೂಡ ನನ್ನ ಜೊತೆ ಕ್ಯಾರಿ ಮಾಡ್ತಾ ಇರ್ತೀನಿ ಸೊ ಪಾತ್ರೆ ಎಲ್ಲ ತೊಳೆದಾಯ್ತು ಅಷ್ಟೊತ್ತಿಗೆ ಕಿಚಡಿ ಕೂಡ ರೆಡಿ ಆಯಿತು ಆಲ್ಮೋಸ್ಟ್ ಸಿಂಕ್ ಕ್ಲೀನ್ ಇದೆ ಇವಾಗ ಅಲ್ಲಿವರೆಗೂ ಸುಮ್ಮನೆ ಕುತ್ಕೊಂಡಿದ್ಲು ನಿಮ್ಗೂ ಏನಾದರೂ ಇದೇ ಥರ ಮಕ್ಳು ಬಿಟ್ಟಿಲ್ಲ ಹಂಗೆ ಅಂದರೆ ಬೆಸ್ಟ್ ಐಡಿಯಾ ಅದು ಕಡಲೆಪುರಿ ಕೊಟ್ಬಿಟ್ರೆ ಆಯಿತು ಮಂಡಾಳ ಬರುತ್ತಲ್ಲ ಅದು ಕೊಟ್ರ ಇದು ನಂಗೆ ಮಕ್ಕ ಹೇಳಿದ್ದು ಅವ್ರ ಮಕ್ಕಳು ಅದೇ ಚಿಕ್ಕವರಿರ್ಬೇಕಾದ್ರೆ ಮಂಡಾಳ ಕೊಟ್ಬಿಡ್ತಿದ್ರಂತೆ ಫ್ಯಾನ್ ಹಾಕ್ಬಿಡ್ತಿದ್ರಂತೆ ಅದೆಲ್ಲ ಹಾರಾಡ್ಕೊಂಡಿರ್ತಿತ್ತಲ್ಲ ಅದ್ರ ಜೊತೆ ಆಟ ಆಡ್ಕೊಂಡಿರ್ತಿದ್ವಂತೆ ಅದು ಅದೇ ನನಗೆ ಸಡನ್ ನೆನಪಾಯ್ತು ಓಕೆ ಇದು ಕೊಟ್ಟು ನೋಡೋಣ ಅಂತ ವರ್ಕೌಟ್ ಆಯ್ತು ನನ್ಗಂತೂ ಇದು ಕೊಟ್ಟರೆ ಒಂದು ಅರ್ಧ ಗಂಟೆ ಅದು ಖಾಲಿ ಆಗೋವರೆಗೂ ಸುಮ್ಮನೆ ಆರಾಮಾಗಿ ಕುತ್ಕೊಂಡಿರ್ತಾಳೆ ಸೊ ಇನ್ ಕೇಸ್ ನಿಮಗೂ ವರ್ಕ್ ಆಗುತ್ತೆ ಏನೋ ಗೊತ್ತಿಲ್ಲ ಟ್ರೈ ಮಾಡಿ ನೋಡಿ ವರ್ಕ್ ಆದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಸೊ ಪಾತ್ರೆ ಎಲ್ಲ ಆಯಿತು ಇನ್ನೇನಾದ್ರು ಪ್ರೆಷರ್ ಹೋದ್ಮೇಲೆ ಅವಳಿಗೆ ತಿನ್ನಿಸ್ಬೇಕು ಅವಳು ತಿನ್ಸಿ ಆದಮೇಲೆ ನಾನು ತಿನ್ಕೋಬೇಕು ನನಗೆ ಆಲ್ರೆಡಿ ಬೆಳಿಗ್ಗೆ ರೊಟ್ಟಿ ಮಾಡಿತ್ತಲ್ಲ ಅಕ್ಕಿ ರೊಟ್ಟಿ ಸೊ ಅದು ಹಂಗೆ ಇದೆ ಚಟ್ನಿ ಕೂಡ ಇದೆ ನಾನು ಅದೇ ತಿನ್ಕೋತೀನಿ ಏನ ಕಿಚಡಿ ರೆಡಿ ಆಗ್ತಿದೆ ಅವಳಿಗೆ ತಿನ್ಸ್ಬಿಟ್ಟು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಕರ್ಬೂಜ ಹಣ್ಣು ಕಟ್ ಮಾಡಿಟ್ಟಿದ್ದೆ ಇವಾಗ ಇದು ತಿನ್ಕೋತೀನಿ ನಾನು ಆ್ಯಂಡ್ ಚಟ್ನಿ ಕೂಡ ಇಷ್ಟಿದೆ ಬೆಳಗ್ಗೆ ಮಾಡಿದ್ದು ಅಕ್ಕಿ ರೊಟ್ಟಿನೂ ಇದೆ ಮತ್ತು ರೊಟ್ಟಿ ಕೂಡ ಮಾಡಿದ್ನಲ್ಲ ಅದು ಇದೆ ಜೋಳದ ರೊಟ್ಟಿ ಇದು ಅತ್ತೆ ಬರಬೇಕಾದ್ರೆ ತೊಗೊಂಬಂದು ಕೊಟ್ಟಿದ್ದು ಮಂಡಾಳ್ ಈ ಥರ ಮಂಡಾಳ್ ಈ ಕಡೆ ಸಿಗಂಗಿಲ್ಲ ನಮ್ಮೂರ ಕಡೆ ಆ ಕಡೆನೇ ಸಿಗೋದು ಬರಬೇಕಾದ್ರೆ ತೊಗೊಂಬಂದು ಕೊಟ್ಟಿದ್ದಾರೆ ಇದರಲ್ಲಿ ಒಗ್ಗರಣೆ ಮಾಡ್ಕೊಂಡು ತಿಂದರೆ ಮಸ್ತ್ ಇರುತ್ತೆ ಅಯ್ಯೋ ಹ್ಞೂನಮ್ಮ ಬಾ ಹೋಗೋಣ ಬಾ ಏನದು ಹಣ್ಣು ತಣ್ಣಗಿದೆ ಅದು ಕೂಲಾಗಲಿ ತಿನ್ನೋಣ ಮೊದಲೇ ಕೋಲ್ಡ್ ಆಗಿದೆ ಬಾ ಮಮ್ಮಮ್ಮ ತಿನ್ನೋಣ ಬಾ ನಾವು ಬಾ ಗುಡ್ ಗರ್ಲ್ ಸೊ ಇದು ಆಚೆ ಹೋದಾಗ ತೊಗೊಂಬಂದಿದ್ದೆ ವಿಶಾಲ್ ಮಾರ್ಟಲ್ಲಿ ಈ ಥರ ನ್ಯಾಪ್ಕಿನ್ಸ್ ತುಂಬಾ ಚೆನ್ನಾಗಿದೆ ಮೈಕ್ರೋಫೈಬರ್ ವಾಟರ್ ಅಬ್ಸರ್ವ್ ತುಂಬ ಚೆನ್ನಾಗಿ ಮಾಡುತ್ತೆ 59 ರೂಪೀಸ್ಗೆ 3 ಅಂತ ಶಾಕ್ ಆಗಿ ಹೋಯ್ತು ನನಗೆ ಆನ್ಲೈನಲ್ಲಿ ನೋಡಿದ್ದೆ ಕಾಸ್ಟ್ಲಿ ಇತ್ತು ಸೊ ಖುಷಿಯಾಗಿ ಹೋಯ್ತು ನೋಡಿದ ತಕ್ಷಣ ಇದೊಂದು ತೊಗೊಂಡೆ ಆಮೇಲೆ ಇದೊಂದು ಬೌಲ್ ಇತ್ತು ಇದು
ಬೈ ಒನ್ ಗೆಟ್ ಒನ್ ಇದ್ದಿದ್ದು 100 ರುಪೀಸ್ಗೆ 2 ಅಂದರೆ 50 ರುಪೀಸ್ಗೆ 1 ಬಿತ್ತು. ಇದೆರಡು. ಹಾಗೆ ಇದೊಂದು ಎಷ್ಟು ಈ ಥರ ಇದೆ 69 ರುಪೀಸ್ಗೆ ಇದು. ಮತ್ತು ಈ ಥರ ಕಪ್ಸು 25 ರುಪೀಸ್ಗೆ ಒಂದು 7 ಹಂಗೆ ತೊಗೊಂಡೆ. ಮತ್ತು ಇದೊಂದು ಫಿಲ್ಟರ್ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಇದು ಬಂದು ಐ ಥಿಂಕ್ 50 ರುಪೀಸ್ ಏನೋ 39 ರುಪೀಸ್ ಏನೋ ಇರಬೇಕು, ಕಮ್ಮಿನೇ ಎಲ್ಲ. ಇದೊಂದು ತೊಗೊಂಡೆ. ಸೊ ನಂದು ಊಟ ಎಲ್ಲ ಆಯ್ತು, ಮಾಡಿದೆ. ಮಾಡೋವರೆಗೂ ಅವಳು ಯಾನ ಎದುರುಗಡೆ ಮನೆಯವರು ಬಂದಿದ್ರು, ಅವ್ರ ಜೊತೆ ಆಟ ಆಡ್ಕೊಂಡಿದ್ಲು. ಸೊ ಅಲ್ಲೇ ಆಟ ಆಡ್ತಾಯಿದ್ಲು. ನಾನು ಊಟ ಮಾಡಿಬಿಟ್ಟು ಹೊರಟೆ. ಅವ್ರ ಮನೆಗೆ ಹೋದರೆ ಸಾಕು, ಅಲ್ಲಿ ಅಜ್ಜಿ ತಾತ ಈ ಥರ ಗೊಂಬೆ ಇದೆ, ಅದನ್ನು ತಲೆ ಹಿಡ್ಕೊಂಡು ಅಲ್ಲಿ ಅಜ್ಜಿದು ತಲೆ, ತಾತಗೆ ತಾತ ತಲೆ, ಅಜ್ಜಿಗೆ ಹಂಗೆಲ್ಲ ಹಾಕೊಂಡು ಆಟ ಆಡ್ಕೊಂಡು ಕೂತ್ಕೊಂಡಿರ್ತಾಳಂತೆ. ಸೊ ಆಟ ಆಡ್ಕೊಂಡಿದ್ಲು. ಆಮೇಲೆ ಮನೆಗೆ ಬಂದಮೇಲೆ ನೋಡ್ತೀನಿ ಕಾಲಿಗೆ ಏನೋ ಸ್ಕ್ರ್ಯಾಚ್ ಆಗ್ಬಿಟ್ಟಿದೆ, ಎಲ್ಲೋ ತರ್ಸ್ಕೊಂಬಂದ್ಬಿಟ್ಟಿದ್ದಾಳೆ. ಏನು ತರ್ಸ್ಕೊಂಡ್ಲೋ ಗೊತ್ತಿಲ್ಲ. ಇವಾಗಂತೂ ಫುಲ್ ನಾಟಿ ಅಂದರೆ ನಾಟಿ. ಯಾವಾಗ ಏನು ಮಾಡ್ಕೊತಾಳೆ, ಸೆಕೆಂಡು ತುಂಬಾ ಅಲರ್ಟ್ ಆಗಿರಬೇಕು, ಮೈ ತುಂಬ ಕಣ್ಣಿರ್ಬೇಕಂತಾರಲ್ಲ, ಹಂಗಿದ್ರು ಇವಾಗ ಕಷ್ಟನೇ ಹಂಗಾಗ್ಬಿಟ್ಟಿದೆ. ನಾನು ಜಸ್ಟ್ ಹಿಂಗೆ 1 ಸೆಕೆಂಡ್ ಹಿಂಗೆ ತಿರುಗಿ ನೋಡೋಷ್ಟಿಗೆ ಏನಾದರೂ ಒಂದು ಬೀಳ್ಸಿರ್ತಾಳೆ, ಏನಾದರೂ ಒಂದು ಬಾಯಲ್ಲಿ ಇಟ್ಕೊಬಿಟ್ಟಿರ್ತಾಳೆ. ನಾನು ಹೇಳ್ದಂಗೆ ಹೇಳ್ತೀಯಾ? ಅಮ್ಮ ಇಲ್ಲೋಡು, ತಾತ, ಚಿಕ್ಕಿ, ಅಜ್ಜಿ, ಮಾಮ, ಪಪ್ಪ, ಮಮ್ಮ, ತಾತ, ಅತ್ತೆ, ಅತ್ತೆ, ಚಿಕ್ಕಪ್ಪ, ಚಿಕ್ಕಪ್ಪ ಹೇಳೆ, ಚಿಕ್ಕಪ್ಪ ಪ್ಲೀಸ್, ಪ್ಲೀಸ್ ಪ್ಲೀಸ್. ಆಮೇಲೆ ಪ್ಲೀಸ್ ಹೇಳು, ಪ್ಲೀಸ್ ಹೆಂಗೆ ಹೇಳೋದು? ಪ್ಲೀಸ್ ಪ್ಲೀಸ್. ಬುವ್ವಾ, ಬುವ್ವಾ ಹೆಂಗೆ ಹೇಳ್ತೀಯ? ಮತ್ತೆ ಹೇಳ್ತೀಯ? ಮಾಮ, ಮಂಜು ಮಾಮ ಹೇಳು, ಹೇಳಲ್ಲ. ಅತ್ತೆ ಹೇಳ, ಅತ್ತೆ, ಅತ್ತೆ. ಪಪ್ಪ ಎಲ್ಲಿ? ಎಲ್ಲೋಗಿದೆ ಪಪ್ಪ? ಬಾ ಹೇಳು, ಪಪ್ಪ ಬಾ ಹೇಳು, ಬಾ ಬಾ. ಅಯ್ಯೋ ಅಯ್ಯೋ ಹೋಗುತ್ತೆ ಹೋಗುತ್ತೆ. ಬಾ ಹೇಳು, ಬಾ ಬಾ ಬಾ. ಪಪ್ಪ ಬಾ, ಪಪ್ಪ ಬಾ, ಪಪ್ಪ ಬಾ. ಮಮ್ಮ ಅಮ್ಮ ನೀ ಪ್ಲೀಸ್ ಹೆಂಗೆ ಕೇಳ್ತೀಯಮ್ಮ? ಪ್ಲೀಸ್ ಹೆಂಗೆ ಕೇಳ್ತೀಯ? ಪ್ಲೀಸ್ ಪ್ಲೀಸ್. ಆಲ್ರೆಡಿ ಸಾಯಂಕಾಲನೇ ಆಗೋಗ್ಬಿಡ್ತು. ಅವಳಿಗೆ ಮಲ್ಸೋಣ ಅಂತ ಹೋದೆ, ಮಲ್ಗಂಗೆ ಕಾಣ್ತಿಲ್ಲ, ಯಾಕೋ ಗೊತ್ತಿಲ್ಲ. ಸಖತ್ ಟ್ರೈ ಮಾಡಿದೆ ಒಂದು 20 ಮಿನಿಟ್ಸ್ ಹಂಗೆ, ಮಲ್ಗ್ತಾ ಇಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಮಲಗ್ಬೋದು ಮೇ ಬಿ. ಸೊ ಇನ್ನು ಬಟ್ಟೆ ಕೂಡ ಅವಳು ಹಂಗೆ ಮಡ್ಸೋಕ್ಕಿದೆ, ಅದೊಂದು ಮಡಿಸ್ಬೇಕು. ದೇವ್ರ ಮನೆಗೆ ಡೋರ್ ಹಾಕ್ಸೋವರೆಗೂ ನನಗೆ ಅವಳು ಹಿಡ್ದು ಸಾಕಾಗ್ಬಿಟ್ಟಿದೆ. ಹೋಗ್ತಾಳೆ ದೇವ್ರದ್ದು ಸಾಮಾನೆಲ್ಲ ಅದೆಲ್ಲ. ಪ್ಲೀಸ್ ಅಮ್ಮು, ಎಲ್ದಿ ಕಿತ್ತಿ ಇಡ್ತಾಯಿದ್ದಾಳಮ್ಮ. ಇವಾಗ ಅದೇ ಒಂದು ಟೀ ಮಾಡ್ಕೋಬೇಕು. ಇವಾಗ ಟೀ ಮಾಡ್ಕೊಳ್ಳೋಣ ಅಂತ ಬಂದೆ, ಆಯ್ತು ಇವಾಗ ದೇವ್ರ ಮನೆಗೆ ಹೋಗಿದ್ದಾಳೆ. ಏನು ಇಟ್ಕೊಂಡಿದ್ದೀಯ ಕೈಯಲ್ಲಿ? ಶಿವ ಲಿಂಗು ಅಮ್ಮು, ಜಲ್ಲಿಡು, ವಾಪಸ್ ಇಡು. ಆ್ಯಕ್ಚುಲಿ ಒಂದು ಏನಾದರೂ ಮ್ಯಾಟ್ ಹಿಂಗೆ ಬಟ್ಟೆ ಏನಾದರೂ ಹಾಸ್ಬೇಕು ಅಂದ್ಕೊಂಡಿದ್ದೀನಿ, ನೋಡ್ಬೇಕು ತರಬೇಕು. ಇಡಮ್ಮು, ಹಂಗೆಲ್ಲ ಎತ್ಕೊಳಂಗಿಲ್ಲ, ಅದೆಲ್ಲ ಆಟ ಆಡೋಕ್ಕಿಲ್ಲ, ಅದು ಇಡು ಪ್ಲೀಸ್ ಅಮ್ಮು. ಏಯ್ ಪ್ಲೀಸ್ ಹೇಳಿದ್ರೆ ಇಲ್ವಾ? ಕುಡೀರಿ ಪ್ಲೀಸ್. ದೇವ್ರ ಮನೆಗೆಲ್ಲ ಹೋಗ್ಬಾರ್ದಂಗೆಲ್ಲ. ಟೀ ಮಾಡೋಣ ಬಾ. ಹಾಯ್ ಮಾಡಲ್ಲಿ ಬೇಬ್. ಎಲ್ಲ ಹೇಳ್ತಾಳೆ ಇವಾಗ, ನೀವೇ ಕೇಳಿಸ್ಕೊಂಡ್ರಲ್ಲ, ಎಲ್ಲ ಹೇಳ್ತಾಳೆ. ಆ ಪಪ್ಪ, ಮಮ್ಮ, ಅತ್ತೆ, ಅಜ್ಜಿ, ಮಾಮ, ಚಿಕ್ಕಿ ಎಲ್ಲ. ಅಲ್ಲಮ್ಮ ಪಪ್ಪ ಬಾ. ಪಪ್ಪ ಕಾಲ್ ಮಾಡಿದ್ರೆ ನೀನು ಏನಂತ ಕರಿತೀಯ? ಏನಂತ ಕರಿತೀಯ? ಪಪ್ಪ ಬಾ. ಆಯ್ತಿಂದ ಕ್ಯೂಟಾಗಿ ಮಾತಾಡೋದು ಕಲಿತಾ ಇದ್ದಾಳೆ. ಕೇಳೋಕ್ಕೆ ಎಷ್ಟು ಚಂದ ಅಲ್ಲ ಮಾತು ಕಲಿತ್ರೆ. ಬೇಗ ಇವಳಿಗೆ ಕೆಮ್ಮು ಹೋಗ್ಬಿಟ್ರೆ ಸಾಕು ಅಲ್ಲಮ್ಮ. ಅಮ್ಮ ಬಂಗಾರ, ಅಮ್ಮ ಬಂಗಾರ ಹೇಳಮ್ಮ. ಆ ಮಾಡಿ ಏನು ಇಟ್ಕೊಂಡಿದ್ಯಾ ಬಾಯಲ್ಲಿ? ಏನಿಲ್ಲ, ಗುಡ್ ಗರ್ಲ್. ಮಮ್ಮಗೆ ಅಗ್ಗಿ ಮಾಡು.
ಹ್ಞೂ ಕೊಡ್ತೀನಿ. ಮಮ್ಮಗೆ ಹೆಂಗೆ ಅಗ್ಗಿ ಮಾಡೋದು, ಮಮ್ಮಗೆ ಹೆಂಗೆ ಕಿಶಿ ಕೊಡೋದು, ಪಪ್ಪಿ ಕೊಡೋದು ಹೆಂಗೆ ಮಮ್ಮಗೆ? ಎಷ್ಟು ಕ್ಯೂಟಾಗಿ ಹೋಗಿ ಮಾಡ್ತಾಳೆ, ಎಷ್ಟು ಕ್ಯೂಟಾಗಿ ಕಿಶಿ ಕೊಡ್ತಾಳೆ. ಇದಕ್ಕಿಂತ ಬೇಕಾ ಬೇರೆ? ಅಲ್ಲೋಡು. ಇಡ್ಲಿಗೆ ನೆನೆಸಿದೀವಿ ಅಮ್ಮಗೆ. ಹಾಗೆ ಸೊ ಅವಳಿಗೆ ಕೆಮ್ಮು ನೆಗಡಿ ಎಲ್ಲ ಇದೆಯಲ್ಲ, ಸೊ ಇಡ್ಲಿ ಚೆನ್ನಾಗಿ ತಿಂತಾಳೆ, ಅದೇ ಬೆಟರ್ ಅಂತ. ಸೊ ಅದಕ್ಕೆ ಇಡ್ಲಿ ನೆನೆಸಿರೋದು. ರಿಫ್ಲೆಕ್ಷನ್ ಕಾಣುತ್ತಲ್ಲ ಫ್ರಿಜ್ಜಲ್ಲಿ, ಅವಳಷ್ಟಕ್ಕೆ ಅವಳೇ ನೋಡಿ ಆಟ ಆಡ್ತಿದ್ದಾಳೆ. ಏನು ಟೀ ರೆಡಿ ಆಯಿತು. ಸೊ ಅಷ್ಟೇ, ಇವತ್ತಿನ ಬ್ಲಾಗ್ ತುಂಬ ಲೆಂತಿ ಆಗ್ಬಿಡ್ತೆ. ನಾನು ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಫಸ್ಟ್ ನಮ್ಮ ಚಾನಲ್ ಏನಾದರೂ ನೋಡ್ತಾ ಇದ್ದರೆ